ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರತಕ್ಕಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಹಾಸನದಲ್ಲಿ ಮಾತನಾಡಿರ್ತಕ್ಕಂಥ ಅವರು ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಸುಮಾರು 40 ದಿನಗಳ ಕಾಲ ನಡೆದ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಿದ್ದಾವೆ. ಭಾರತದ ತೈಲ ಸಾಗಣೆ ಹಡಗುಗಳ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗೆ ಪ್ರಧಾನಿ ಮೋದಿ ಕಾರಣರಲ್ಲ. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಲಘುವಾಗಿ ಮಾತನಾಡಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಾಂಗ್ಲಾದೇಶ ನಿರ್ಮಾಣದ ಸಂದರ್ಭವನ್ನ ಉಲ್ಲೇಖಿಸಿದ ದೇವೇಗೌಡರು ಆಗಿನ ಪ್ರಧಾನಿ ದೇಶದ ಆರ್ಥಿಕ ಪರಿಸ್ಥಿತಿ ಎದುರಿಸೋಕೆ ಜನರಿಗೆ ಮಿತ ವ್ಯಯ ಮಾಡುವ ಸಂದೇಶವನ್ನ ಕೂಡ ನೀಡಿದ್ರು. ಒಂದು ದಿನ ಟೀ ಕುಡಿಯೋದನ್ನ ಬಿಡಿ, ವಾರದಲ್ಲಿ ಒಂದಿನ ಊಟ ಕಡಿಮೆ ಮಾಡಿ ಅಂತ ಜನರಿಗೆ ಮನವಿಯನ್ನ ಮಾಡಿದ್ರಲ್ಲ ಅಂತ ಅದನ್ನ ನೆನಪಿಸಿದ್ರು. ಇನ್ನು ಮೊಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜಿನ ಅಭಿವೃದ್ಧಿ ಹಾಗೂ ಅಲ್ಲಿನ ಶೈಕ್ಷಣಿಕ ವಾತಾವರಣವನ್ನ ಶ್ಲಾಘಿಸಿದ ಅವರು ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಸುತ್ತಮುತ್ತ ಯಾವುದೇ ಹಳ್ಳಿಯೂ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಇಂತಹ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಕಾಲೇಜಿನ ಉಪನ್ಯಾಸಕರು ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ವಸತಿ ಕಾಲೇಜಿನಲ್ಲಿ ಶಿಕ್ಷಣವನ್ನ ಪಡೆಯುತ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಚಾರ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಜವಾಬ್ದಾರಿಗಳನ್ನ ಶಾಸಕರು ವಹಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜೂನ್ ನಲ್ಲಿ ಹಾಸನದ ಮೆಗಾ ಡೈರಿ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಮೆಗಾ ಡೈರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ಆಗ್ತಕ್ಕಂಥ ಶಕ್ತಿ ಒಬ್ಬರಿಗೆ ಇರೋದು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ನಾನಲ್ಲ, ನಾನು ಒಂದು ಪ್ರಾದೇಶಿಕ ಪಕ್ಷದ ಒಂದು 65 ವರ್ಷ 70 ವರ್ಷದ ಅನುಭವ ಇದೆ ಅಷ್ಟೇ. ಆದರೆ ಮೋದಿ ಅವರು ಈ ರಾಷ್ಟ್ರದಲ್ಲಿ ವಿಶ್ವದಲ್ಲೇ ಒಬ್ಬ ನಾಯಕನಾಗಿ ಇವತ್ತು ಬೆಳೆದಿದ್ದಾರೆ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ತಮಿಳುನಾಡು ಆ ವಿಷಯದಲ್ಲಿ ಕಾಂಗ್ರೆಸ್ ಅವರು ಟಿಕೆಟ್ ಹಂಚುವಾಗ ಸ್ಟಾಲಿನ್ಗೂ ಅವ್ರಿಗೂ ಒಬ್ಬರಿಗೊಬ್ಬರಿಗೆ ಪರಸ್ಪರ ಡಿಫರೆನ್ಸೇ ಬಂತು. ಅದು ಅವರ ವೈಯಕ್ತಿಕವಾದ ವಿಷಯಗಳು. ಅವರು ಕರುಣಾನಿಧಿ ಇದ್ದಾಗ ಎಷ್ಟು ಸೀಟ್ ಕೊಡ್ತಾ ಇದ್ರು, ಸ್ಟಾಲಿನ್ ಏನು ಮಾಡಿದ್ರು, ಅದರಿಂದ ಅವೆಲ್ಲ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಈಗ ತಮಿಳುನಾಡಲ್ಲಿ ಒಂದು ಹೊಸ ಶಕ್ತಿ DMK, ಅಣ್ಣಾ DMK ಎರಡನ್ನು ಹಿಂದೆ ಹಾಕಿ ಕಾಂಗ್ರೆಸ್ ಹಿಂದೆ ಹಾಕಿ ಕಾಮರಾಜ್ ನಾಡಿನಿಂದ ಹಿಡಿದು MG ರಾಮಚಂದ್ರನು, ಕರುಣಾನಿಧಿ, ಜಯಲಲಿತಾ ಇವರೆಲ್ಲರ ನಾಯಕತ್ವವನ್ನು ಹಿಂದಕ್ಕೆ ಸರಿಸಿ ವಿಜಯನ್ನು ಬಹಳ ಮುಂದೆ ಹೋಗಿದ್ದಾರೆ. ಅದರಿಂದ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಜನ ಎಲ್ಲೋದ್ರೂ 40 ಲಕ್ಷ 50 ಲಕ್ಷ ಜನ ಸೇರ್ತಾರೆ. ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಮಗ ಆ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ತಮಿಳುನಾಡಿಗೂ ನಮಗೂ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ತಕ್ಕಂಥ ಕಾಲದಲ್ಲಿ ಕೂತು ಮಾತನಾಡ್ತಕ್ಕಂಥ ಸಂದರ್ಭ ಬರ್ಬೋದು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ನಿಮ್ಮಿಂದ ಸ್ವಲ್ಪ ಹಿಂದೆ ಸರಿತೇನೆ. ಮತ್ತೆ ಮುಂದಿನ ವಾರ ಬರ್ತೇನೆ, ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಚೈನಾ ಮಾಡ್ತಿದೆಯಲ್ಲ 13 ಕಿಲೋಮೀಟರ್ ಬಾರ್ಡರ್ಗೆ ಅಲ್ಲಿವರೆಗೆ ನಾವು ಮಿಲಿಟರಿ ಸಪ್ಲೈ ಮಾಡ್ತಾ ಇದ್ದೀವಿ. ಪಾಕಿಸ್ತಾನ ಬಾರ್ಡರ್ಗೂ ಮಾಲ್ ಕೊಡ್ತಾ ಇದ್ದೀವಿ. ಇವತ್ತು ಸುಮಾರು ಆಂಧ್ರದಲ್ಲಿ ದಿನಕ್ಕೆ 2.5 ಲಕ್ಷ ಲೀಟರ್ ಹಾಲು ಮಾಡ್ತಾ ಇದ್ದೀವಿ. ಆ್ಯಸ್ ಟುಡೇ ನಮಗೆ ಮಾರ್ಕೆಟ್ ಕೊಟ್ಟಿಲ್ಲ. ನಾನು ಬೇಕಾದ್ರೆ KMF ಅಧ್ಯಕ್ಷ ಆದಾಗ ಏನು ಬೇಕಾದ್ರೂ ಮಾಡ್ಬೋದಾಯ್ತು. ಆ ಪಾಪದ ಕೆಲಸ ನಾನು ಮಾಡಲಿಲ್ಲ. ಬೇಕಾದ್ರೆ ಬೆಂಗಳೂರು ಡೈರಿಗೆ, ಕೋಲಾರ ಡೈರಿಗೆ UHG ಪ್ಲಾಂಟ್ ಮಾಡೋದು ಇಲ್ಲೇ ಮಾಡ್ಬೋದಾಯ್ತು. 25 ವರ್ಷದಿಂದ ನಾನು 10 ವರ್ಷ ಅಧ್ಯಕ್ಷ ಆಗಿದ್ದೆ. ಇವತ್ತು ಬೆಂಗಳೂರು ಮಾರ್ಕೆಟ್, ಅವತ್ತು ನನಗಿಂತ ಬೆಂಗಳೂರು ಮಾರ್ಕೆಟ್ ಅಂತ ಆಗ್ಬೋದಾಯ್ತು ನಾನು ಮಾಡಿ.
ಇದನ್ನ ಯಾವುದೇ ಸಂಸ್ಥೆ ಧಕ್ಕೆ ಬರೋದಾಗೆ ರಾಜ್ಯದ ಎಲ್ಲ 13 ಒಕ್ಕೂಟಗಳು ಸಮಾನವಾಗಿರ್ಬೇಕು ಅನ್ನೋ ದೃಷ್ಟಿನ ನಾನು ಮಾಡ್ಕೊಂಡ್ಬಂದಿದ್ದೀನಿ 10 ವರ್ಷ ಅಧ್ಯಕ್ಷ. ಈಗ 16 ಒಕ್ಕೂಟ ಆಗಿದೆ. ನಿಮಿಷ ಹೇಳ್ತೀನಿ. ಅದಾದ್ಮೇಲೆ ಇನ್ನೊಂದು ಆಸೆ ಇತ್ತು. ಇದು ಒಂದು ಭಾಗ. ಎರಡನೇ ಭಾಗ ದೇವೇಗೌಡರು ಚರಕ